ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅನ್ನೋದು ಒಂದ್ ಐತಿ ಈಗ ಐತ್ರಿ. ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಏನ್ರಿ? ಯಾವ್ರನ್ನ? ಬಿರ್ನಾಳ್ರಿ. ಬಿರ್ನಾಳ್. ಮೆಣಸಿಕಾಯಿ ತಗೊಂಬಂದಿರಿ? ಮೆಣಸಿಕಾಯಿ ಏನ್ ರೇಟ್ ಐತ್ರಿ ಈಗ ಮಾರ್ಕೆಟ್ ಒಳಗ ಚಲೋ ಕಾಯಿಗೆ 400 500 ಹೊಂಟತ್ರಿ. ಈಗ ನಿಮ್ದು ಹೆಂಗ್ ಮಾರ್ಬೋದ್ರಿ? ಇವತ್ತು ಇದು ನಂದು 400 500 ತಕ ಮಾರ್ತೈತ್ರಿ. ಹೌದಾ? ಎಷ್ಟು ಹೊಲ್ದಾಗ ಹಾಕಿರಿ? ಒಂದ್ 20 ಗುಂಟೆ ಹಾಕಿರಿ. 20 ಗುಂಟೆ. ಮತ್ ಬೇರೆ ಬೆಳೆನೂ ಐತೇನ್ರಿ? ಬೇರೆ ಬೆಳೆ ಕಬ್ಬು ಐತ್ರಿ. ಇದೊಂದ್ ಮೆಣಸಿಕಾಯಿ ಹಾಕಿ. ಇದು ಡೈಲಿ ಎಷ್ಟು ಬರುತ್ತೆ? ಡೈಲಿ ಒಂದ್ 10 ರಿಂದ 15 ಬ್ಯಾಗ್ ತಗೊಂಡ್ಬರ್ತೀವ್ರಿ. ಈಗ ಸದ್ಯಕ್ಕೆ ಲಾಭ ಐತೇನ್ರಿ? ಇವಾಗ ಸದ್ಯಕ್ಕೆ ಲಾಭ ಐತ್ರಿ. ಒಂದ್ 15 ದಿವಸದಿಂದ ಬಾಳ ರೇಟ್ ಕಡಿಮೆ ಐತ್ರಿ. ಅವಾಗ ಹೆಂಗಿತ್ರಿ? ಅವಾಗ ಒಂದು 150 200 ಕೊಟ್ಟಿವ್ರಿ. ಈಗ ಒಂದ್ ವಾರ ಹತ್ರ ರೇಟ್ ಜಂಪ್ ಆಗೈತ್ರಿ. ಈಗ ನಿಮ್ ಊರಿಂದ ಇದು ಎಷ್ಟು ಕಿಲೋಮೀಟರ್ ಆಗ್ತೈತ್ರಿ? ಈಗ ಒಂದು 35 ಕಿಲೋಮೀಟರ್ ಆಗತ್ರಿ. 35 ಕಿಲೋಮೀಟರ್. ಒಂದ್ ಗಂಟೆ ಬೇಕನ್ರಿ ಅಲ್ಲಿಂದ ಬರಕ? ಒಂದೊಂದು ಹಾಫ್ ಅನ್ ಅವರ್ ಇಂದ ಬರ್ತೀವಿ. ಒಂದು ಹಾಫ್ ಅನ್ ಅವರ್ ಬರ್ತೀವಿ. ಈಗ ಮತ್ ಬೇರೆ ಏನೇನ್ ಬೆಳಿತೀರಿ ನೀವು? ಈಗ ಮೆಣಸಿಕಾಯಿ ಬೆಳಿತೀವ್ರಿ, ಡಬ್ಬು ಬೆಳಿತೀವಿ, ಚೌಳಿ ಬೆಳಿತೀವ್ರಿ. ಇದ್ರ ಖರ್ಚು ಬಾಳ ಇರ್ಬೇಕ್ರಿ? ಖರ್ಚು ಐತ್ರಿ. ಮೆಣಸಿಕಾಯಿ ಬಾಳ ಖರ್ಚು ಐತ್ರಿ. ಔಷಧಿ ಬಾಳ ಹೊಡಿಬೇಕ್ರಿ. ಕೀಡಿಗಳು ಬಾಳ ಹುಳುಗಳು ಬಾಳ ಹತ್ತವ್ರಿ. ಗಿಡ ಬಾಳ ನಾಶ ಆಕವ್ರಿ. ಈ ಬ್ಯಾಸಿಗೆ ಸ್ವಲ್ಪ ನೀರಿನ ಬಾಳ ಪ್ರಾಬ್ಲಮ್ ಐತ್ರಿ. ಬ್ಯಾಸಿಗೆಗೆ ನೀರಿಂದಂತೂ ಭಾರಿ ಪ್ರಾಬ್ಲಮ್ ಐತ್ರಿ. ಎಲ್ಲ ದೊಡ್ಡಗಳು ಐತ್ರಿ. ಇಟ್ಟು ಹಿಡ್ಕೊಂಡ್ ಮೆಣಸಿಕಾಯಿ ತಂದ್ ಹಚ್ಚೋದ್ ಮಾರ್ಕೆಟ್ಗ್ರಿ ದೊಡ್ಡಗಳು. ಈಗ ಕಷ್ಟಪಟ್ಟಿದ್ದ ನೋಡ್ರಿ, ಈಗ ಏನ್ ರೇಟ್ ಇರ್ಬೇಕಾಗಿತ್ತು ಅಂತ ಅನಿಸ್ತೈತಿ? ಕಡಿಮೆ ಅಂದ್ರೂ ಬಿ ನಮ್ಗೆ ಈಗ ಈ ಬೇಸಿಗೆ ಕಾಲಕ್ಕೆ ಒಂದ್ 600 ರೂಪಾಯಿ ಸಿಗ್ಬೇಕಾಗಿತ್ರಿ. 500 600 ರೂಪಾಯಿ ಸಿಗ್ಬೇಕಾಗಿತ್ರಿ. ಅವಾಗ ಲಾಭ ರೀ. ಹಾ ರೀ. ಈ ಬೋರಿಗೆ ನೀರು ಇಲ್ಲ, ಬಾಯಿಗಳಿಗೂ ನೀರ್ ಇಲ್ರಿ. ಅಂತ ಟೈಮ್ದಾಗ ನಾವು ತರಕಾರಿ ತಗೊಂಡ್ಬರತ್ತೀವ್ರಿ. ಈಗ 400 ಕೊಡ್ತೀಯ ಹಿಂಗೆಲ್ಲ ಕೇಳ್ತಾರ. 300 ಕೊಡ್ತೀಯ ಕೇಳ್ತಾರ್ರಿ. ಅಲ್ಲಿ APMC ನೋಡ್ತಿ ಅಂದ್ರ ಆ ಕಡೆ ಮಹಾರಾಷ್ಟ್ರ ಕೊಲ್ಹಾಪುರ ಎಲ್ಲ 500 600 ರೂಪಾಯಿ ಮಾರ್ತಿರ್ತಾರ. ನಿಮ್ಗೆ ಸಪ್ಲೈ ಮಾಡಕ್ ಕಷ್ಟ ಆಕತ್ರಿ ಅಲ್ಲಿಂದ ಕಷ್ಟ ಆಕತ್ರಿ. ಹೌದು, ತಂದು ಕೊಡ್ಬೇಕು. ಈಗ ಒಂದ್ ಇದನ್ನ ಐತೆನ, ಈಗ ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅನ್ನೋದು ಒಂದ್ ಐತಿ ಈಗ ಐತ್ರಿ. ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಏನ್ರಿ? ನನ್ನ ಒಪಿನಿಯನ್ ಬ್ಯಾಡ ಒಪಿನಿಯನ್ ರೀ ಅದ್ರ ಬಗ್ಗೆ. ಈಗ ಮತ್ತೆ ಈಗ ನೋಡ್ರಿ, ಎಲ್ಲ ರೈತರು ಮಕ್ಕಳ್ರಿ. ಎಲ್ಲ ಅವ್ರು ಸಾಲಿ ಕಲ್ತಿರ್ತಾರ್ರಿ. ಅವ್ರಿಗೂ ನಾಲೆಜ್ ಇರತೈತಿ. ಅವ್ರು ಮತ್ತೆ ಚೆನ್ನಾಗಿ ದುಡಿತಾರ. ರೇಟ್ ಇದ್ದಾಗ ಮತ್ತೆ ಅವ್ರಿಗೂ ಲಕ್ಷಾಧಿಪತಿನೇ ರೀ. ಅವ್ರು ಟೊಮ್ಯಾಟೊ ರೇಟಿಗೆ ಚೆನ್ನಾಗೈತ್ರಿ. ಈಗ 600 ರೂಪಾಯಿ ಟ್ರೇಕ್ ಹೊಂಟಾವ್ರಿ. ಇವನು ಮೆಣಸಿಕಾಯ್ದಾರನು ಚಲೋ ಐತ್ರಿ. ಅವ್ರು ಚಲೋ ದುಡಿತಾರ. ಎಲ್ಲಿ ಬೇರೆ ಕಡೆನು ಬೇರೆ ಕಡೆ ಬೆಂಗಳೂರಿಗೆ ಹೋಗಿ ಒಂದ್ 20,000 ರೂಪಾಯಿ ದುಡಿ ಬದ್ಲು ರೈತರ ಮಕ್ಕಳು ಕೊಟ್ರ ಅವ್ರು ರಾಣಿಗೆ ಆಗತ್ತೇನೆ ನೋಡ್ಕೋತಾರ್ರಿ. ಮನ್ಯಾಗ ಮನಿ ಹೊಲ ಇರ್ತೈತ್ರಿ. ಎಲ್ಲಾ ಮನ್ಯಾಗ ಅವಪ್ಪನ ಜೋಡಿನೇ ಇರ್ಬೋದು. ಬೇರೆ ಊರಿಗೆ ಹೋಗಿ ಬೇರೆಯವ್ರ ಕೈಯಾಗ ಕೆಲಸ ಮಾಡೋ ಬದ್ಲಿ ಇಲ್ಲೇ ಮನ್ಯಾಗ ಇರ್ಬೋದು. ಅಲ್ಲೇ ಚೆನ್ನಾಗಿ ತರಕಾರಿ ಬೆಳಿಬಹುದು. ಈಗ ಟೆಕ್ನಾಲಜಿ ಅಳವಡಿಸ್ಕೊಂಡ್ ಮತ್ತ ಮಶ್ರೂಮ್ ಫಾರ್ಮಿಂಗ್ ಐತ್ರಿ. ಆಮೇಲೆ ಶೀಪ್ ಹರ್ಡಿಂಗ್ ಐತ್ರಿ. ಮತ್ತೆ ಫಾರ್ಮಿಂಗ್ ಮಾಡ್ಬೋದು, ಕೋಳಿ ಫಾರ್ಮ್ ಮಾಡ್ಬೋದು. ಎಲ್ಲಾ ತರನು ಐತ್ರಿ. ಟೆಕ್ನಾಲಜಿ ಯೂಸ್ ಮಾಡ್ಕೋಬಹುದು. ರೈತರು ಏನು ಕೊಡಂಗಿಲ್ಲ ಅಂತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ? ಕೊಡ್ಬೇಕು ಕೂಸ್ರಿ ಮಾತ್ರಿ. ಅವ್ರು ಕೊಡ್ಲಿಲ್ಲ ಅಂದ್ರ ಅಷ್ಟೇ. ನೆಕ್ಸ್ಟ್ ಈಗ ಅಗ್ರಿಕಲ್ಚರ್ ಡೆವಲಪ್ ಆಗೋದ್ರಿ. ಇವಾಗ ಕೊಡ್ಲಿಲ್ಲ ಅಂದ್ರೆ ಮುಂದ್ ರಿಗ್ರೆಟ್ ಅವ್ರಿಗೆ ಆಕತ್ರಿ. ಅಷ್ಟೇ ಹೇಳಕ್ ಕೊಡ. ನಿಮ್ದೇನ್ ಎಜುಕೇಶನ್? ನಂದು ಡಿಗ್ರಿ ಮುಗಿದ್ರಿ. ಈಗ ಹೊಲ್ದಾಗ ಮಾಡಿದ್ರೆ ಜಾಬ್? ಇಲ್ಲ ನಾನು ಆಸ್ಪಿರೆಂಟ್ ರೀ. ಈಗ ಎಕ್ಸಾಮ್ ಪ್ರಿಪೇರ್ ಆಗತ್ತನ್ರಿ. ಆತಂದ್ರ ಹಂಗ್ರಿ, ಇಲ್ಲತ್ತಂದ್ರ ಅಗ್ರಿ ಐತರಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್.